ಸದನದಲ್ಲಿ ನಿನ್ನೆ ಶಿವಲಿಂಗೇಗೌಡರು ಯಾವ ರೀತಿಯಾಗಿ ಅಬ್ಬರಿಸಿ ಬೊಬ್ಬಿರಿದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿನೇ. ಆ ಹೈಡ್ರಾಮಾ ನಡೆದು ಅಂದರೆ ಭಾಳ ಬೇಜಾರಾಗಿತ್ತು, ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಬಿಜೆಪಿ ನಾಯಕರು ಶಿವಲಿಂಗೇಗೌಡರ ಮೇಲೆ ಮುಗಿಬಿದ್ದಿದ್ರು. ನಿನ್ನೆ ನಡೆದ ಸದನ ಕದನಕ್ಕೆ ಇವತ್ತು ಶಾಸಕ ಶಿವಲಿಂಗೇಗೌಡರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಕಲಾಪದಲ್ಲಿ ಬಿಜೆಪಿ ಶಾಸಕರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದ ಶಿವಲಿಂಗೇಗೌಡರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಆಕ್ರೋಶಕ್ಕೆ ಕಾರಣವಾದ ಅಂಶಗಳನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ನಿನ್ನೆ ವಿಧಾನಸಭೆಯಲ್ಲಿ ಹೈಡ್ರಾಮಾ, ಇಂದು ಸ್ಪಷ್ಟನೆ. ಬಿಜೆಪಿ ಶಾಸಕರ ಪತ್ನಿ ಹೇಳಿಕೆಗೆ ಗೌಡ್ರು ವಿಷಾದ. ವಿಧಾನಸಭೆಯಲ್ಲಿ ನಿನ್ನೆ ಕೈ ಶಾಸಕ ಶಿವಲಿಂಗೇಗೌಡ ಮತ್ತು ಬಿಜೆಪಿ ಶಾಸಕರ ನಡುವೆ ದೊಡ್ಡ ಹೈಡ್ರಾಮಾನೇ ನಡೆದಿತ್ತು. ಪದೇ ಪದೇ ಕೆಣಕಿದ ಬಿಜೆಪಿಯವರಿಗೆ ನಿನ್ನೆ ಗೌಡ್ರು ಸಖತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ರು. ಈ ಭಾಷಣ ವೇಳೆ ಆಡಿದ ಮಾತುಗಳಿಗೆ ಸಾಕಷ್ಟು ಅಸಮಾಧಾನವೂ ವ್ಯಕ್ತವಾಗಿತ್ತು. ಹೀಗಾಗಿ ನಿನ್ನೆ ನಡೆದ ಘಟನೆಯ ಬಗ್ಗೆ ಇವತ್ತು ಶಿವಲಿಂಗೇಗೌಡರು ಸ್ಪಷ್ಟನೆ ನೀಡಿದ್ರು. ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಸದನದಲ್ಲಿ ಬಿಜೆಪಿ ಶಾಸಕರು ಪ್ರತಿಭಟನೆ ನಡೆಸುವ ವೇಳೆ ನಾನು ಮಾತನಾಡಲು ಮುಂದಾದೆ. ಆಗ ವೇದವ್ಯಾಸ್ ಕಾಮತ್, ಶರಣು ಸಲಗಾರ್ ನನ್ನನ್ನು ವೈಯಕ್ತಿಕವಾಗಿ ನಿಂದಿಸಲು ಶುರು ಮಾಡಿದ್ರು. ರಾಗಿ ಕಳ್ಳ, ಕೊಬ್ಬರಿ ಕಳ್ಳ ಅಂತ ಕೂಗಾಡಿ ನನ್ನ ತೇಜೋವಧೆ ಮಾಡಿದ್ರು. ಅವರು ಪ್ರಚೋದನೆ ಮಾಡಿದ್ದಕ್ಕೆ ನಾನು ಆ ರೀತಿ ಮಾತಾಡದೆ ಅಂತ ಹೇಳಿದ್ದಾರೆ. ಧರಣಿಲಿದ್ದಂಥ ಬಿಜೆಪಿಯ ಎಲ್ಲ ಸದಸ್ಯರುಗಳು ಏಕಾಏಕಿ ನನ್ನ ಮೇಲೆ ವೈಯಕ್ತಿಕ ನಿಂದನೆಯನ್ನು ಮಾಡಿದರು. ನನ್ನನ್ನು ಅಂಥ ಕಳ್ಳ, ಇಂಥ ಕಳ್ಳ, ಆ ಕಳ್ಳ, ಈ ಕಳ್ಳ ಅಂತ ಮತ್ತೇನೇನೋ ಅಶ್ಲೀಲ ಪದಗಳನ್ನೆಲ್ಲ ಉಪಯೋಗಿಸಿದರು. ಅದಕ್ಕೋಸ್ಕರ ನಾನೂ ಕೂಡ ಈ ಅಶ್ಲೀಲ ಪದಗಳನ್ನು ಯಾವಾಗ ಉಪಯೋಗಿಸಿದ್ರು, ನಾನು ಸ್ವಲ್ಪ ಗ್ರಾಮೀಣ ಭಾಷೆಯ ತುಟಿಗಿನಲ್ಲಿ ಮಾತನಾಡಿದೆ. ಅಲ್ಲದೆ ಬಿಜೆಪಿಯವರು ಅವರ ಪಕ್ಷ ಅಥವಾ ರಾಜಕೀಯ ಸಿದ್ಧಾಂತದ ಬಗ್ಗೆ ಟೀಕೆ ಮಾಡಲಿ, ಆದರೆ ವೈಯಕ್ತಿಕ ಬದುಕಿಗೆ ಕೈ ಹಾಕುತ್ತಿರೋದು ಸರಿಯಲ್ಲ. ರವಿಕುಮಾರ್ ಅವರು ಅರಸೀಕೆರೆಗೆ ಬಂದು ರಾಗಿ ಕಳ್ಳ ಎಂದಾಗ ನಾನು ಧರ್ಮಸ್ಥಳದಲ್ಲಿ ಆಣೆ ಮಾಡಲು ಸಿದ್ಧನಿದ್ದೆ, ಆದರೆ ಅವರು ಬರಲಿಲ್ಲ. ಈಗ ಸದನದಲ್ಲಿ ಅದೇ ಹಳೆಯ ರಾಗ ಹಾಡಿ ನನ್ನ ಮಾನಸಿಕ ವೇದನೆಗೆ ಕಾರಣರಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಶಾಸಕ ಶರಣು ಸಲಗಾರ್ ಪತ್ನಿ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಿದ್ದಕ್ಕೆ ಶಿವಲಿಂಗೇಗೌಡರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಹೆಣ್ಣು ಮಕ್ಕಳ ಬಗ್ಗೆ ಎಂದೂ ಕೆಟ್ಟದಾಗಿ ಮಾತನಾಡಿದವನಲ್ಲ. ಮಾತಿನ ಬರದಲ್ಲಿ ಪದ ಹೊರ ಬಂದಿರಬಹುದು, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದರು. ನಾನೇ ನಾವು ಅಮ್ಮನ ಬಗ್ಗೆ ಮಾತಾಡಲಿಲ್ಲ, ಅದಕ್ಕೆ ಹೇಳಿದೆ ನಾನು, ನೀನು ಹೆಂಗಸರು, ನಿಮ್ಮ ಹೆಂಗಸರು ತಹಸೀಲ್ದಾರ ದುಡ್ಡು ಕೊಟ್ಟೋದ್ರಿಂದ ನೀನು ಶಾಸಕ ಇದೆಯಾ, ಸುಮ್ಮನಿರುವಂಥವ, ಇಲ್ಲಿ ಇದು ಮಾಡಬೇಡ, ನೀನು ನಿಂದನೆ ಮಾಡಬೇಡ ಅಂತ. ಅದಕ್ಕೆ ಒಬ್ಬ ಹೆಣ್ಮಗಳನ್ನ ಹೆಸರನ್ನ ಉಪಯೋಗಿಸಬಾರ್ದು ಅಂತೇಳಿ ನಾನು ವಿಷಾದನ ವ್ಯಕ್ತ ಮಾಡಿದ್ದೀನಿ. ಇನ್ನು ಬಿಜೆಪಿ ಶಾಸಕರ ಈ ನಡೆ ಬಗ್ಗೆ ಸ್ಪೀಕರ್ಗೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಸದನದ ಕಲಾಪದಲ್ಲಿ ನಡೆದ ಕಿತ್ತಾಟ ಈಗ ಬೀದಿಗೆ ಬಂದಿದೆ. ಬಿಜೆಪಿ ನಾಯಕರು ನನ್ನನ್ನ ಕಳ್ಳ ಅನ್ನೋದನ್ನ ನಿಲ್ಲಿಸದಿದ್ರೆ ಬೀದಿ ಬೀದಿಯಲ್ಲಿ ಅವರ ಮಾನ ಹರಾಜು ಹಾಕುವುದಾಗಿ ಶಿವಲಿಂಗೇಗೌಡರು ಗುಡುಗಿದ್ದಾರೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.